PRK ಆಡಿಯೋ ಆರಂಭ ಆಗೋದಕ್ಕೆ ಎಲ್ಲಿ ಬಿತ್ತನೆ ಆಯಿತು? ಜೀವ ಬಂದಾಗ ಅಮೌಂಟ್ ಬಂದೇ ಬರುತ್ತೆ. ಆ ರೆವಿನ್ಯೂ 60 ವರ್ಷ ಬರುತ್ತೆ. ನಾನು ಹೇಳ್ತಿರೋದು ಆನೆ ಇದ್ದಂಗೆ ಅನ್ಕೊಳ್ಳಿ. ಬದುಕಿದ್ರು 1000, ಸತ್ರು 1000. ಆ ಹಾಡು ಬರೆದವನು ಒಬ್ಬ ಓನರ್, ಕಂಪೋಸ್ ಮಾಡೋದನ್ನ ಒಬ್ಬ ಓನರ್, ಅದನ್ನ ಪ್ರೊಡ್ಯೂಸ್ ಮಾಡೋದನ್ನ ಒಬ್ಬ ಓನರ್. ಅಲ್ಲಿ ನಿಮಗೆ ಅಂತ ಎಕ್ಸ್ಟ್ರಾ ಏನಾದರೂ ದುಡ್ಡು ಸಿಗುತ್ತಾ ಅಥವಾ ನಿಮ್ಗೆ ಆ ಮನ್ನಣೆ ಸಿಗುತ್ತಾ? ಗುರುತಿಸಲ್ಪಡದ ಗೀತ ರಚನೆಕಾರ ಸಾಲಿನಲ್ಲಿ ನಾಗೇಂದ್ರ ಪ್ರಸಾದ್ ಕೂಡ ಇದ್ದಾರೆ. ಫೇಲ್ಯೂರ್ ಆದಾಗ ನೆಕ್ಸ್ಟ್ ಸಿನಿಮಾ ಬಂದಾಗ ನಾವು ಫ್ರೀಯಾಗಿ ಕೆಲಸ ಮಾಡಿದ್ದೀವಿ, ಕಡಿಮೆ ಕೆಲಸ ಮಾಡಿದ್ದೀವಿ. ಇನ್ನೂ ಎಷ್ಟೋ ಜನ ದುಡ್ಡೇ ಕೊಟ್ಟಿಲ್ಲ, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸೇ ನನಗೆ ಬ್ಲೂಟೂತ್ ಸ್ಪೀಕರ್ ಕಳಿಸ್ಬಿಟ್ಟು ಫೋನ್ ಮಾಡಿದ್ರು, ಥ್ಯಾಂಕ್ಸ್ ಪ್ರಸಾದ್ ಅವರೇ, ತುಂಬ ದುಡ್ಡು ಇಟ್ಟು ಟಗರು ಅಂತ. ಯಾರಿದು? ಪುನೀತ್ ರಾಜ್ಕುಮಾರ್. ಈ ಹಕ್ಕಿನ ವಿಚಾರಕ್ಕೆ ಇವತ್ತು ಯಾವ ಸ್ಥಿತಿಲಿದೆ ಸರ್? ಯಾವ ಪರಿಸ್ಥಿತಿಲಿ? ಇವತ್ತು ಅದೇ ಸ್ಥಿತಿಲಿದೆ. ಏನು ಸ್ಥಿತಿ ಏನು ಬದಲಾಗಿಲ್ಲ. ಇದು ಬದಲಾಗಬೇಕಾಗಂದ್ರೆ ಆಮೂಲಾಗ್ರವಾಗಿ ಬದಲಾಗಬೇಕು. ಎಲ್ಲಿಂದ ಬದಲಾಗಬೇಕಂದ್ರೆ ನಿರ್ಮಾಪಕರುಗಳು, ಈಗ ನೀವು ಹೇಳೋದು ಎಲ್ಲರೂ ಅವ್ರವರೇ ಚಾನಲ್ ಮಾಡ್ಕೊಂಡ್ಬಿಡ್ತಾರೆ, ಒಳ್ಳೇದಲ್ಲ. ಈಗ ನಿರ್ಮಾಪಕರು, ಈಗ ಉದಾಹರಣೆಗೆ ದೊಡ್ಡ ನಮ್ಮ ಕನ್ನಡದ ದೊಡ್ಡ ಬ್ಯಾನರ್ಗಳೇ ಈಗ ಅವರೇ ಇಂಡಿವಿಜುವಲಾಗಿ ಮಾಡ್ಕೋತಾವ್ರೆ. ಹೌದು. PRK ಆಡಿಯೋ ಆರಂಭ ಆಗೋದಕ್ಕೆ ಎಲ್ಲಿ ಬಿತ್ತನೆ ಆಯಿತು? ಏನು ಚಿಂತನೆ, ಯಾವ ಚಿಂತನೆ ಮುಖ್ಯ ಆಯಿತು? ಅಲ್ಲಿಂದನೂ ಯೋಚನೆ ಮಾಡ್ಬೇಕು ನಾವು. ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾನು ಮ್ಯೂಸಿಕ್ ಬಜಾರ್ ಈ ಥರದೊಂದು ಕಾನ್ಸೆಪ್ಟ್ ಇದೆ, ನಾನು ಅಂದ್ಕೋತಾ ಇದ್ದೀನಿ ಇಂಡಿವಿಜುವಲ್ ಆಗಿ ಒಂದು ಮಾಡ್ಕೋಬೇಕು ಅಂತ. ಈಗ ಶುರು ಮಾಡ್ತೀವಿ, ಯಾವತ್ತೋ ಮುಂದಕ್ಕೆ ಒಂದು ದಿವಸ ಅದು ಬಲವಾಗಿ ಮಾಡಬೇಕು, ನೀವು ಬರಬೇಕು ಸರ್ ಅಂತ ಪುನೀತ್ ಅವ್ರಿಗೆ ಹೇಳಿದೆ. ಅವರೇನಂದರು, ಭಾಳ ಒಳ್ಳೆಯದು ಪ್ರಸಾದ್ ಅವರೇ ಅಂಥೇಳಿ ಹಗ್ ಮಾಡಿಕೊಂಡು, ನನಗೆ ಫಸ್ಟೇ ಅಂದರೆ PRK ಅಂತ ಎಲ್ರಿಗೂ ಗೊತ್ತಾಗ ಮುಂಚೆ ನನಗೆ ಗೊತ್ತಾಯಿತು. ಹೇಳಿದೆ, ನಾನೊಂದು ಇನ್ನೂ ಅವಾಗ ಹೆಸರಿಟ್ಟಿರಲಿಲ್ಲ, ನಾನೊಂದು ಆಡಿಯೋ ಕಂಪ್ನಿ ಮಾಡಬೇಕು ಅಂತ ಇದ್ದೀನಿ ಅಂದರು. ಭಾಳ ಒಳ್ಳೆಯದು ಸರ್, ಯಾಕೆಂದರೆ ನಮ್ಮ ಸಿನಿಮಾಗಳು, ನಮ್ಮದು ಹೆಂಗೆ ಆಕಾಶ ಮುಂಚೆ ಇತ್ತು ಹಾಗೆ ನಮ್ಮ ಸಿನಿಮಾಗಳು ಎಲ್ಲ ಬಂದರೆ ಮಾಡ್ಕೊಳ್ಳೋಣ ನಾವೇ ಅಲ್ವಾ ಇವತ್ತು. ಅವ್ರಿಗೂ ಅದನ್ನು ಹೇಳಿದೆ, ಎಸ್ ಸರ್, ಡಿಜಿಟಲೈಸ್ ಆದಮೇಲೆ ನಾವು ಮಾಡ್ಕೋಬೋದು. ಈಗ ದೊಡ್ಡ ನಮ್ಮ ಸಂಸ್ಥೆಗಳೇನಿದ್ದಾವೆ, ಈಗ ಆಲ್ರೆಡಿ ಇರೋ ಸಂಸ್ಥೆಗಳು, ಅವ್ರಿಗೇನು ಕಡಿಮೆ ಆಗಲ್ಲ. ಅವ್ರ ಸಿನಿಮಾಗಳು, ಅವ್ರಿಗೆ ಬರೋ ಸಿನಿಮಾಗಳು ಅದು ಬರ್ತಾನೆ ಇರ್ತವೆ. ಅದಲ್ಲದೆ ಇಂಡಿವಿಜುವಲ್ ಆಗಿ ಅವ್ರವ್ರು ಮಾಡಿಕೊಂಡಾಗ, ಯಾಕೆ ಗೊತ್ತಾ, ಯಾಕೆ ಹೇಳ್ತೀನಿ ಅವ್ರವ್ರೆ ಅಂತ, ಈಗ ನಿಮ್ಮ ಸಿನಿಮಾ ಹಿಟ್ಟೋ ಫ್ಲಾಪೋ ಸಂಬಂಧ ಇಲ್ಲ, 60 ವರ್ಷ ನಿಮ್ಮ ಮನೆಗೆ ದುಡ್ಡು ಬರುತ್ತೆ. ಒಂದು ಹಾಡನ್ನು ನೀವು ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ಬಿಟ್ರೆ 10 ವರ್ಷ ಆ ಹಾಡು ಸತ್ತೋಗಿತ್ತು ಅಂದ್ಕೊಳ್ರಿ, ಎದ್ದೊಳ್ಳೆ ಇಲ್ಲ. 10 ವರ್ಷ ಆದಮೇಲೆ ಯಾರೋ ಒಬ್ಬ ಈ ಮೊನ್ನೆ ಕರಿಮಣಿ ಮಾಲೀಕ ನಾನೆಲ್ಲ ಎದ್ದು ಆಮೇಲೆ ಈ ಸುಂದರನ ಏನು ಅನ್ಯಾಯಕಾರಿ ಬ್ರಹ್ಮ ಅಂತಿದೆಯಲ್ಲ, ಇದಾಗ್ಬೋದು. ಇವೆಲ್ಲ ಎಲ್ಲಿದ್ದೋ 20 ವರ್ಷ 30 ವರ್ಷ ಹಳೇದು ಎಲ್ಲೋ ಸಾರಾ ಈ ಶೀಶೆಯಲ್ಲಿ ಎದ್ಬಿಡ್ತು. ಹೀಗೆ ಯಾವತ್ತೋ ನಿಮ್ಮ ಹಾಡು ಎಲ್ಲೋ ಎದ್ದೇಳ್ಬೋದು. ಇವತ್ತಿರೋ ಆಮೇಲೆ ಸೋಷಿಯಲ್ ಮೀಡಿಯಾ ದಿನೇ ಬೇರೆ ಬೇರೆ ರೂಪಗಳನ್ನು ತಗೊಳ್ತಾ ಇದೆ. ಹೊಸದು ಇನ್ನೇನೋ ಬರುತ್ತೆ, ಹೊಸ ಆ್ಯಪ್ಗಳು ಬರ್ತಾ ಇದ್ದಾವೆ. ಈ ಹೊಸ ಅನ್ವೇಷಣೆಗಳೇನಿದ್ವಲ್ಲ, ಆವಿಷ್ಕಾರಗಳು, ಈ ಆವಿಷ್ಕಾರಗಳ ಜೊತೆ ನಮ್ಮ ಹಾಡಿಗೆ ಎಲ್ಲೋ ಜೀವ ಬರ್ಬೋದು. ಜೀವ ಬಂದಾಗ ಅಮೌಂಟ್ ಬಂದೇ ಬರುತ್ತೆ, ರೆವಿನ್ಯೂ. ಆ ರೆವಿನ್ಯೂ 60 ವರ್ಷ ಬರುತ್ತೆ. ನಾನು ಹೇಳ್ತಿರೋದು ನಿಮಗೆ, ಇವು ಒಂದು ಹಾಡು ಯಾರೋ ಒಬ್ರು ಕೇಳಿದ್ರೆ ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಯೂಟ್ಯೂಬ್ಗೋ ಎಲ್ಲ ನಿಮ್ಮ ಪ್ಲ್ಯಾಟ್ಫಾರ್ಮ್, ಎನಿ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ರ್ಯಾಂಡಮ್ ಆಗಿ ಒಂದು ಹೆಸರೇ ಗೊತ್ತಿಲ್ಲದ ಒಂದು ಸಿನಿಮಾ, ತಪ್ಪಾಗಿ ಏನೋ ಹೆಸರು ಹೊಡೆದು ಯಾವುದೋ ಒಂದು ಸಿನಿಮಾ ಬಂತು, ನಿಮ್ಗೆ ಗೊತ್ತೇ ಇಲ್ಲ ಅದು ಯಾವುದು ಅಂತ, ಅದರದ್ದು ಒಂದು ಹಾಡು ನೀವು ಕೇಳಿದ್ರೆ ಅನ್ಕೊಳ್ಳಿ, ಅದರ ಪೈಸೆಗಳು ಆ ಅಕೌಂಟ್ಗೆ ಹೋಗಿ ಬೀಳುತ್ತೆ. ಇದು ಎಷ್ಟು ದುಡ್ಡಾಗುತ್ತೋ ಗೊತ್ತಿಲ್ಲ, 60 ವರ್ಷದ ತನಕ ನಿಮ್ಮ ಮನೆಗೆ ಬರುತ್ತದೆ. ಯಾರಾದರೂ ಓನರ್ ಆಗಿರ್ತಾರೋ ಆ ಓನರ್ಗೆ ಬರುತ್ತೆ. ಇದನ್ನ ಯಾಕೆ ಕಳ್ಕೊಬೇಕು ನಾನು? ಕರೆಕ್ಟ್. ನಾನಂತ ಅಲ್ಲ, ಇರುವ ಯಾವುದೇ ಪ್ರೊಡ್ಯೂಸರ್ ಆಗ್ಬೋದು, ಯಾವುದೇ ಕಂಪೋಸರ್ ಆಗ್ಬೋದು, ಯಾಕೆ ಅದನ್ನು ಕಳ್ಕೊಬೇಕು? ನಮ್ಮ ದುಡ್ಡಲ್ವಾ ಅದು? ಇವತ್ತು ಬರುವ 2 ಲಕ್ಷನೋ 3 ಲಕ್ಷನೋ 1 ಲಕ್ಷನೋ ನೋಡ್ತಾ ಕೂತ್ರೆ 60 ವರ್ಷ ತನಕ ಬರುವ ದುಡ್ಡನ್ನ ಯಾಕೆ ಅವತ್ತು ಗೊತ್ತಿಲ್ಲ. ಇವತ್ತು 1 ಪೈಸಾ 2 ಪೈಸಾ ಇರೋದು ಅವತ್ತು 100 ರೂಪಾಯಿ ಆಗ್ಬೋದು, ಅದರ ವ್ಯಾಲ್ಯೂ ಲಕ್ಷ ಆಗ್ಬೋದು, ಗೊತ್ತಿಲ್ಲ. ಸೊ ಲಾಟ್ರಿ ಇದ್ದಂಗೆ, ಅದು ಸೋತರು ಆನೆ ಇದ್ದಂಗೆ ಅಂದ್ಕೊಳ್ಳಿ. ಅದು ಬದುಕಿದ್ರು 1000,
17,000. ಸರ್ ಒಂದು ಈಗ ಪ್ರೊಡ್ಯೂಸರು ಸಿನಿಮಾ ಮಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ಮಾಡ್ತಾರೆ, ಲಿರಿಕ್ ಡೈರೆಕ್ಟ್ರು ಬರೀತೀರಿ, ಸಿಂಗರ್ ಹಾಡ್ತಾರೆ, ಎಲ್ಲರಿಗೂ ದುಡ್ಡು ಕೊಡ್ತಾರೆ ಪ್ರೊಡ್ಯೂಸರು ಆಡಿಯೋ ಹಕ್ಕನ್ನು ಒಂದು ಆಡಿಯೋ ಕಂಪ್ನಿಗೆ ಮಾರ್ಬಿಡ್ತಾರೆ. ಅದಕ್ಕೆ ಎಲ್ಲರದ್ದು ಸೈನ್ಗಳು ಹಾಕ್ಸ್ಕೊತಾರೆ ಅಲ್ವಾ? ಸೊ ಇದಾಗಿಯೂ ಕೂಡ ನಿಮಗೆ ಈ ಶೇರ್ ಬರುತ್ತಾ, ಹೇಗೆ ಸರ್ ಇದು? 2 ವಿಷಯ, ರೆವಿನ್ಯೂನಲ್ಲಿ 2 ವಿಷಯ ಇದೆ. ಪ್ರೊಡ್ಯೂಸರು ಹಣ ಕೊಡ್ತಾರೆ, ಪ್ರೊಡ್ಯೂಸರ್ ಕೊಡೋದು ಸಂಭಾವನೆ, ರೆಮ್ಯುನರೇಷನ್ ಅಂತೀವಿ, ಕರೆಕ್ಟ್ ಅಲ್ವಾ? ಹೌದು, ಸಂಭಾವನೆ ಕೊಡ್ತಾರೆ. ಕೆಲಸ ಮಾಡೋದು ಸಿನಿಮಾ ಚಿತ್ರಮಂದಿರದಲ್ಲಿ ಹಾಡನ್ನು ಬಳಸೋದಕ್ಕೆ. ಮ್ಯೂಸಿಕ್ ಡೈರೆಕ್ಟ್ರು ಒಂದು ಸಾಂಗ್ ಕಂಪೋಸ್ ಮಾಡೋದು ಸಿನಿಮಾಗೆ, ಆ ಕಥೆಗೆ, ಸಿನಿಮಾಗೆ ಅಂತ. ಸಿನಿಮಾ ಮಂದಿರದ ಆಚೆ ಏನೋ ಇದೆಯಲ್ಲ ಅದನ್ನು ಕಮರ್ಷಿಯಲ್ ಅಂತ ಪರಿಗಣಿಸಲಾಗುತ್ತೆ. ಇದು ನಾನು ಹೇಳ್ತಾ ಇಲ್ಲ, ಕಾನೂನು ಹೇಳ್ತಾ ಇರೋದು. ಚಿತ್ರಮಂದಿರದ ಆಚೆ ಎಲ್ಲೇ ಕೇಳಿದ್ರು ಕೂಡ, ಆ ಹಾಡು ಕೇಳಿಸಿದ್ರು ಕೂಡ ಅದು ಕಮರ್ಷಿಯಲ್ ಆಗುತ್ತೆ. ಆ ಕಮರ್ಷಿಯಲ್ನಲ್ಲಿ ಬರುವ ಲಾಭದಲ್ಲಿ 3 ಜನ ಓನರ್ಸ್ ಇರ್ತಾರೆ ಅದಕ್ಕೆ. ಯಾಕೆಂದರೆ ಆ ಹಾಡು ಬರೆದವನು ಒಬ್ಬ ಓನರು, ಕಂಪೋಸ್ ಮಾಡಿದವನು ಒಬ್ಬ ಓನರು, ಅದನ್ನು ಪ್ರೊಡ್ಯೂಸ್ ಮಾಡಿದವನು ಒಬ್ಬ ಓನರು. ಈ ಪ್ರೊಡ್ಯೂಸ್ ಮಾಡಿದವನು ಓನರಿಗೆ ಶೇರ್ ಜಾಸ್ತಿ. ಪ್ರೊಡ್ಯೂಸರ್ಗೆ ಅಲ್ಲಿ ₹1 ಬಂತು ಅಂತ ಇಟ್ಕೊಳ್ಳಿ, ಹೊರಗಡೆ ಒಂದು ಹಾಡು ಪ್ರಚಾರ ಆದಾಗ ₹1 ಅದರ ರೆವಿನ್ಯೂ ಬಂತು. ಆ ₹1ನಲ್ಲಿ 50 ಪೈಸಾ ಪ್ರೊಡ್ಯೂಸರ್ಗೆ, 25 ಪೈಸಾ ಕಂಪೋಸರ್ಗೆ, 25 ಪೈಸಾ ಆಥರ್ಗೆ, ₹1. ಇದು ಒಂದು ರೆವಿನ್ಯೂ. ಈ ರೆವಿನ್ಯೂ ಅಲ್ಲದೆ ಇನ್ನೊಂದು ರಾಯಲ್ಟಿ ಅಂತ ಬರುತ್ತೆ. ರಾಯಲ್ಟಿ ಯಾವಾಗ ಬರುತ್ತೆ ಅಂದರೆ, ಆ ಕಂಪ್ನಿ ಯಾವುದೋ ಒಂದು ಮಾಧ್ಯಮದಲ್ಲಿ ತಾನೇ ಅದು ನೀವು ಕೇಳೋಕ್ಕೆ ಸಾಧ್ಯ. ಯಾವುದೋ ಒಂದು ಮಾಧ್ಯಮ ಬೇಕು. ಆ ಮಾಧ್ಯಮ ಅದೇ ಕೆಲಸ ಮಾಡೋದ್ರಿಂದ ಮಾಧ್ಯಮ ಒಂದಿಷ್ಟು ದುಡ್ಡು ಕಟ್ಟಬೇಕಾಗತ್ತೆ ಆ ಹಾಡಿಗೆ. ಅದನ್ನು ರಾಯಲ್ಟಿ ಅಂತೀವಿ. ಆ ರಾಯಲ್ಟಿ ಕೂಡ ಹೀಗೆ ಶೇರ್ ಆಗುತ್ತೆ. ಆದರೆ ರಾಯಲ್ಟಿ ಅಮೌಂಟ್ ತುಂಬ ಸಣ್ಣದು, ಈ ರೆವಿನ್ಯೂ ತುಂಬ ದೊಡ್ಡದು. ಅರ್ಥ ಮಾಡಿಸ್ಕೋಬೇಕಂದ್ರೆ ಭಾಳ ಒಂದು ದೊಡ್ಡ ಇದ್ದಂಗೆ ಅದು. ಇಲ್ಲ, ಅರ್ಥ ಆಯ್ತು ನೀವು ಹೇಳಿದ್ದು. ಒಂದು ಹಾಡಿಂದ 2 ದುಡ್ಡು ಬರುತ್ತಪ್ಪ, ಒಂದು ರೆವಿನ್ಯೂ, ಒಂದು ರಾಯಲ್ಟಿ. ರೆವಿನ್ಯೂ ಶೇರ್ ಆಗಬೇಕು, ರಾಯಲ್ಟಿನೂ ಶೇರ್ ಆಗಬೇಕು. ರಾಯಲ್ಟಿ ಬಂದು ₹1 ಬರುತ್ತೆ, ರೆವಿನ್ಯೂ ಬಂದು ₹1,00,000 ಬರುತ್ತೆ. ಇಷ್ಟು ಡಿಫ್ರೆನ್ಸ್ ಇರುತ್ತೆ ರಾಯಲ್ಟಿಗೂ ರೆವಿನ್ಯೂಗೂ. ಈ ಎರಡೂ ಶೇರ್ ಆಗಬೇಕು ಅಂತ. ಇವಾಗ ಏನು ಶೇರ್ ಆಗ್ತಾಯಿದೆ, ಬರೀ ರಾಯಲ್ಟಿ ಶೇರ್ ಆಗ್ತಾಯಿದೆ, ರೆವಿನ್ಯೂ ಶೇರ್ ಆಗ್ತಾಯಿಲ್ಲ. ಅದನ್ನು ಯಾರು ಪ್ರಶ್ನೆ ಮಾಡ್ತಿಲ್ಲ, ಯಾರು ಪ್ರಶ್ನೆ ಮಾಡ್ತಾಯಿಲ್ಲ. ಸೊ ಈ ಒಂದು ವಿಷಯಕ್ಕೆ ನನಗೆ ಇನ್ನೊಂದು ಡೌಟ್ ಸರ್ ಈ ವಿಚಾರದಲ್ಲಿ. ನಾನು ನೋಡಿದಂಗೆ ಈಗ ರಣವಿಕ್ರಮ ಸಿನಿಮಾ ಬಂದಾಗ ಒಂದು ಹಾಡು ಜಗವೇ ಒಂದು ಅದೊಂದು ಲಹರಿಯವ್ರು ಕೇಸ್ ಹಾಕ್ತಾರೆ. ಅದಾದಮೇಲೆ ಕಿರಿಕ್ ಪಾರ್ಟಿ ಅಂತ ಅನ್ಸುತ್ತೆ, ಇದ್ರದ್ದು ರವಿಚಂದ್ರನ್ ಅವ್ರು ಹಾಡೋದು ಶಾಂತಿ ಕ್ರಾಂತಿದು ಅನ್ನೋ ಕಾರಣಕ್ಕೆ ಒಂದು ಕೇಸ್ ಹಾಕ್ತಾರೆ. ಆವಾಗ ಒಂದಷ್ಟು ಇತ್ಯರ್ಥ ಆಗಿ ಒಂದಷ್ಟು ದುಡ್ಡನ್ನು ಆಡಿಯೋ ಕಂಪ್ನಿಗೆ ಕೊಡ್ತಾರೆ. ಆ ದುಡ್ಡು ಲಿರಿಕ್ ರೈಟರು, ಪ್ರೊಡಕ್ಷನ್ ಹೌಸು ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೆಲ್ಲರೂ ಹೋಗುತ್ತಾ? ಅದು ಗೊತ್ತಿಲ್ಲ, ಹೋಗಬೇಕು. ಓಕೆ. ಯಾಕೆಂದರೆ ಒಂದು ಹಾಡಿನಿಂದ ಬರುವ ರೆವಿನ್ಯೂ ಅಂತಲೇ ಪರಿಗಣಿಸೋದಲ್ವ ಅದು. ಆ ರೆವಿನ್ಯೂ ಪ್ರೊಡ್ಯೂಸರ್ ಜಾಗನ ಒಂದು ಆಡಿಯೋ ಕಂಪ್ನಿ ತೊಗೊಂಡಿರುತ್ತೆ, ಹಾಗಾಗಿ ಪ್ರೊಡ್ಯೂಸರ್ಗೆ ಹೋಗಲ್ಲ. ಆದರೆ ಅದರ ಕ್ರಿಯೇಟಿವ್ ಓನರ್ಸ್ ಇರ್ತಾರಲ್ಲ, ಕಂಪೋಸರು, ಆಥರು, ಅವರಿಬ್ಬರಿಗೂ ಹೋಗಲೇಬೇಕದು. ಅದೇ ಅಂದರೆ ಈ ಥರದ್ದು ಕೆಲವೊಂದು ವಿಚಾರಗಳಿಗೆ ಇತ್ತೀಚೆಗೆ ಅದಕ್ಕಿಂತ ಒಂದು ಪ್ರಶ್ನೆ ಮೊದಲೇನೆಂದರೆ, ಈಗ ನೀವೊಬ್ಬ ಲಿರಿಕ್ ರೈಟರು, ಎಷ್ಟೋ ಸಿನಿಮಾಗಳು ನಾವು ಹೊರಡ್ದಂಗೆ ನೀವು ಆವಾಗಲೇ ಹೇಳಿದ್ರಿ, ನಮ್ಮ ದೇಶದ ಸಿನಿಮಾ ಹಾಡುಗಳು ಪ್ರಧಾನವಾದದ್ದು, ಸಾಹಿತ್ಯ ಪ್ರಧಾನವಾದದ್ದು, ಸಂಗೀತ ಪ್ರಧಾನವಾದದ್ದು ಅಂತ. ಎಷ್ಟೋ ಸಿನಿಮಾಗಳು ಬರೀ ಮ್ಯೂಸಿಕಲ್ಲಿ ಹಿಟ್ಟಾಗಿದೆ. ಒಂದು ಹಾಡಿಂದ ಇಡೀ ಸಿನಿಮಾ ನೋಡೋಕೆ ಬಂದಿದ್ದಾರೆ. ರೀಸೆಂಟ್ಲಿ ಹೇಳಬೇಕು ಅಂತಂದರೆ ನಿಮ್ಮದೇ ಸಿನಿಮಾ ಗಣೇಶ್ ಅವ್ರದ್ದು ಜೈನ ದನಿಯವಳು, ಅದು ಮತ್ತು ಹೇಗಾಗನ, ಆ 2 ಸಾಂಗಿಗೆ ಅಷ್ಟು ಜನ ನುಗ್ಗಿದ್ರು. ಸೊ ಈ ಥರದ್ದು ಸಂದರ್ಭಗಳು ಬಂದಾಗ ಅಲ್ಲಿ ನಿಮಗೆ ಅಂತ ಎಕ್ಸ್ಟ್ರಾ ಏನಾದರೂ ದುಡ್ಡು ಸಿಗುತ್ತಾ, ಅಥವಾ ನಿಮ್ಗೆ ಆ ಮನ್ನಣೆ ಸಿಗುತ್ತಾ, ಆ ಗೌರವ ಸಿಗುತ್ತಾ, ಆ ಒಂದು ಕ್ರೆಡಿಟ್ನ ಕೊಡೋವಂಥದ್ದು ಆಗಿದೆಯಾ? ನಾನು ಸಾಮಾನ್ಯ ಈ ಕಾಮೆಂಟ್ಗಳನ್ನೇನು ಓದಲ್ಲ ಸಾಮಾನ್ಯವಾಗಿ. ಏನಿರುತ್ತೆ, ಚೆನ್ನಾಗಿದೆ ಅಂತ ಬರೆದಿರ್ತಾರೆ, ಇಲ್ಲ ಚೆನ್ನಾಗಿಲ್ಲ ಅಂತ ಬರೆದಿರ್ತಾರೆ, ಅಷ್ಟೇ ತಾನೆ. ಚೆನ್ನಾಗಿಲ್ಲ ಅಂತ ಮೊದಲೇ ನಮಗೆ ಗೊತ್ತು ಹಾಡು ಬಿಡುಗಡೆ ಮಾಡೋಕ್ಕೆ ಮುಂಚೆನೇ.
ಇದು ಚೆನ್ನಾಗಿಲ್ಲ ಅಂತಂದರೆ ನಾನು ಅದನ್ನು ಜಾಸ್ತಿ ಇದು ಮಾಡೋದಕ್ಕೆ ಚೆನ್ನಾಗಿದೆ ಅಂದರೆ ಇದು ಚೆನ್ನಾಗಿದೆ ರೀಚ್ ಆಗುತ್ತೆ, ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅಂದರೆ ಅಷ್ಟು ಪ್ರಾಕ್ಟೀಸ್ ನಾನು ಹೇಳ್ತೀನಿ. ಇಷ್ಟು ವರ್ಷ ಕೆಲಸ ಮಾಡಿ ಅಷ್ಟು ಗೊತ್ತಾಗಿಲ್ಲ ಅಂದರೆ ಹೆಂಗೆ. ಯಾಕೆ ಮಾತು ಹೇಳ್ತೀನಿ, ಆ ಕಾಮೆಂಟಲ್ಲಿ ಮೋಸ್ಟ್ ಅಂಡರ್ ರೇಟೆಡ್, ಅತಿ ಏನು ಗುರುತಿಸಲ್ಪಡದ ವ್ಯಕ್ತಿಗಳ ಸಾಲಿನಲ್ಲಿ, ಗೀತರಚನೆಕಾರ ಸಾಲಿನಲ್ಲಿ ನಾಗೇಂದ್ರ ಪ್ರಸಾದ್ ಕೂಡ ಇದ್ದಾರೆ ಅನ್ನುವ ಅರ್ಥ. ಗುರುತಿಸಲ್ಪಟ್ಟಿಲ್ಲ ಅಂದರೆ ಎಷ್ಟು ಸಿಗಬೇಕು ಮನ್ನಣೆ ಅಷ್ಟು ಸಿಕ್ಕಿಲ್ಲ ಅನ್ನುವ ಅರ್ಥ ಅದು. ಇಷ್ಟು ಇದು ಯಾವಾಗಲೂ ಇರುತ್ತೆ, ನನಗೊಬ್ಬನಿಗೆ ಅಲ್ಲ. ಈ ಒಂದು 4 ದಿವಸ ಒಂದು ಸೌಂಡಲ್ಲಿ ಇದ್ದು ಬಿಡೋದಲ್ಲ, ಇಡೀ ಕೆರಿಯರ್ ಸೌಂಡಲ್ಲಿರಬೇಕು, ಇಡೀ ಕೆರಿಯರ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಭಾಳ ದೊಡ್ಡ ಕೆಲಸ ಅಂತ. 3 ದಶಕದಿಂದ ಇದ್ದೀನಿ ಅಂತ ಅಂದರೆ ಇದು ಸಣ್ಣ ಸಾಹಸ ಅಲ್ಲ, ಇದು ಭಾಳ ದೊಡ್ಡ ಈಜಾಟ ಇದು. ಹೌದು. ಸೊ ಯಾಕೆ ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾವುದು ಸಕ್ಸಸ್ ಆದಾಗ ಯಾರೂ ನನಗೇನು ₹1 ಒಂದು ಪೆನ್ ತಂದು ಕೊಟ್ಟಿಲ್ಲ, ₹1 ತಂದು ಕೊಟ್ಟಿಲ್ಲ. ಫೇಲ್ಯೂರ್ ಆದಾಗ ನಾನು ಅವರು ನನಗೇನು ಕೊಟ್ಟಿಲ್ಲ, ನಾನೇನು ಕೊಟ್ಟಿಲ್ಲ. ಹಾಗಾಗಿ ಈ ಸಕ್ಸಸ್ ಫೇಲ್ಯೂರ್ನ ಆಟ ಯಾವಾಗಲೂ ಇದ್ದೇ ಇರುತ್ತೆ. ನಮಗೇನೆಂದರೆ, ಫೇಲ್ಯೂರ್ ಆದಾಗ ನೆಕ್ಸ್ಟ್ ಸಿನಿಮಾ ಬಂದಾಗ ನಾವು ಫ್ರೀಯಾಗಿ ಕೆಲಸ ಮಾಡಿದ್ದೀವಿ, ಕಡಿಮೆ ಕೆಲಸ ಮಾಡಿದ್ದೀವಿ. ಇನ್ನೂ ಎಷ್ಟೋ ಜನ ದುಡ್ಡೇ ಕೊಟ್ಟಿಲ್ಲ, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸೇ ನನಗೆ. ಅವ್ರ ಪಿಕ್ಚರ್ಗಳೆಲ್ಲ ಬಂತು ಹೋಯ್ತು, ಸಂಪಾದನೆಯೂ ಆಯಿತು, ಕೆಲವು ಸೋತವು, ಆಯಿತಾ, ಅದೆಲ್ಲ ಇದೆ. ಇದು ಹೀಗೆ ಒಂಥರ ಗಿವ್ ಆ್ಯಂಡ್ ಟೇಕ್ ಥರ ನಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ನಾನಂತೂ ಭಾಳ ಕಂಠಘೋಷವಾಗಿ ಆ ವಿಷಯನ ಹೇಳ್ತೀನಿ. ಒಬ್ಬ ನಿರ್ಮಾಪಕ ಆಗಲಿ, ಒಂದು ಆಡಿಯೋ ಕಂಪ್ನಿ ಆಗಲಿ ನನಗೆ ಬಂದು ನೀನು ₹1 ಪೆನ್ ತಗೊಳಪ್ಪ, ಇದೊಂದು ಹಾರ್ಡ್ ಸಕ್ಸಸ್ ಆಯಿತು ನಮ್ಮ ಕಂಪ್ನಿಗೆ ಅಂಥೇಳಿ ಯಾರೂ ಏನು ಕೊಟ್ಟಿಲ್ಲ. ಒಂದೇ ಒಂದು ಅಪವಾದ ಇದಕ್ಕೇನು ಅಂತಂದರೆ, ಅಪವಾದ ಅಂದರೆ ಒಂದು ಮಾತನ್ನ ನಾನು ವಿಭಿನ್ನವಾಗಿ ಹೇಳಬೇಕು. ಪುನೀತ್ ರಾಜ್ಕುಮಾರ್ ಅವರು ಟಗರು ಬಂತು ಟಗರು ಹಾಡು ಹಿಟ್ಟಾಯಿತು PRKನಲ್ಲಿ. ಹಿಟ್ಟಾದ ಸಂದರ್ಭದಲ್ಲಿ ನನ್ನ ಮನೆಗೆ ಒಂದು ವಾಕ್ಮೆನ್ ಬ್ಲೂಟೂತ್ ಸ್ಪೀಕರ್ ಕಳಿಸಿದ್ರು. ಕಳಿಸ್ಬಿಟ್ಟು ಫೋನ್ ಮಾಡಿದ್ರು, ಥ್ಯಾಂಕ್ಸ್ ಪ್ರಸಾದ್ ಅವರೇ, ತುಂಬ ದೊಡ್ಡ ಹಿಟ್ಟು ಟಗರು ಅಂತ. ಯಾರಿದು? ಪುನೀತ್ ರಾಜ್ಕುಮಾರ್. ಇದೊಂದೇ ನಾನು ಇಡೀ 30 ವರ್ಷಗಳಲ್ಲಿ ನಾನು ತೊಗೊಂಡ್ರು ಅಂತ, ಇದು ಒಂದು ಹಾನರ್ ಅಂತ ಅನ್ಕೋಬೇಕು ನಾನು.